ಎಲ್ಲ ಇಲ್ರಿ ಬರೀ 50 ವರ್ಷ ಎಲ್ಲ ಬದಲಿಸ್ಬೇಡ್ರಿ 2 ಕಮ್ಮಿನೂ ಹಾಕಿರಿ ರೆಡಿ ಅವತ್ತು ಹೇಳಿರಿ ನಾವು ಮನವಿ ಕೊಟ್ಟು ನಿಮ್ಗೆ ಒಂದು 2 ವರ್ಷ ಆಯ್ತು ಗಾಡ ಹಾಕಿ ಸಾಕ್ರಿ ಅದ್ರ ಮೇಲೆ ರೆಡಿ ಐತ್ರಿ ಹೊಳ್ಳಿ ಮಾತಾಡಕ್ ಹೋಗಲ್ಲ ಈಗ ಒಂದ್ಸಲ ಹೇಳಿರ್ತಾನಂದ್ರೆ ಯಾರಿಗಾರ ಹೆಚ್ಚು ಮಾಡಿಸ್ಪ ಅಂತ ಅವತ್ತು ನೀವು ಕಂಡಕ್ಟರಿಂಗ್ ಇಂದ ಬಂದಿಲ್ರಿ ಅದ ಅಂದ್ರೆ ಟೆಂಡರ್ ಹಂಗಾಗಿ ಹೇಳೋಲ್ಲ ಅಡ್ಡ ಮಾಡ್ರಿ ಆಗತ್ತಂದ್ರೆ ಉಳ್ಕಾದ ರಾಯಬಾಗ ರೂರಲ್ದಾಗ ಒಂದ್ ಎರಡು ಸ್ಟ್ಯಾಂಡ್ ಕಂಡಕ್ಟರ್ ಮಾಡಕ್ ಹೇಳಿಲ್ಲ ಅದು ಯಾರಿಗಾರ ರೈಟ್ ಮಾಡ್ಸಂಗಿಲ್ಲ ಮತ್ ಬೇರೆ ಎಲ್ಲ ಕೆಲಸ ಮಾಡ್ತಾರಲ್ರಿ ಸಂಬಂಧ ಶಿಫ್ಟಿಂಗ್ ಶಿಫ್ಟಿಂಗ್ ಆಮೇಲೆ ಮಾಡೋದಕ್ಕ ಅದನ್ನ 2 ಸ್ಪ್ಯಾನ್ ಮಾಡಿ ಕೊಡಲ್ಲ ಹೋಗ್ಲಿ ಅದನ್ನ ಟಿಸಿನು ಬದಲಾವಣೆ ಕೆಲಸನ ಕಂಪ್ಲೀಟ್ ಮಾಡ್ಕೊಡ ಅಂತ ಹೇಳೋಣ 100 ಟಿಸಿ ಒಂದೇ ನಾಳೆ ಆಗ್ಬೇಕಾದ್ರೆ ಚಲೋ ನಮ್ಗೆ ಇದು ಮಾಡಕ್ ಹೋಗ್ಬಾರ್ದು ಮತ್ತೆ ನಾವು 1 ವರ್ಷ ಗಂಟೆ ಹೇಳಿದ್ವಿ ಕೆಲಸ ಆಗಿಲ್ಲ ಅಂದ್ರೆ ನೀ 2 ದಿವಸ ನಾವು ಅಮ್ಮರ್ಗೂ ಮಾತಾಡ್ಕೊಂತೀವಿ ಬೇರೆ ಎಲ್ಲ ಹಿಂಗ್ ಮಾಡ್ತಿರ್ತಾರೆ ಮತ್ತೆ ಇದು ಮಾಡಕ್ ಏನಾಗಿತ್ತು ನಾವು ಹೇಳಿದ್ವಿ ಈಗ ನಿಮ್ಮ ಪ್ರಾಬ್ಲಮ್ ಲೈಮನ್ಗಳ ಎಸ್ಒಗಳ ಸಮಸ್ಯೆ ಅದಕ್ಕೆ 5 ಮಂದಿ ಸತ್ರ ಮಾ ಹುಡುಗರ ದವಾಖಾನೆ ಅದವ್ರೆ ಮಾಡ್ಬೇಡ್ರಿ ಯಾವ ಮಾಡ್ರಿ ಏನಿದ್ರಿ ರೀಕಂಡಕ್ಟಿಂಗ್ L1 KV ಟೆಂಡರ್ ಕರ್ದಾರ 9 8 ಬಿಡು ಕರ್ದಾರ ಈಗ ಅದ್ರಾಗ ಕೆಲವೊಂದು ನಡೆದ ನಿಮ್ಮ ಕಾಲುವಾಯ ಮಾಡಿದಾಗ ನೋಡಿ ಅವು ಇನ್ನೂ ಒಂದು 8 ವರ್ಕ್ ಮಾಡೋದಿತ್ತು ಅವ್ನು ಬಂದೇನಲ್ಲ ಆ ಕಡೆ ಇಲ್ಲಿ ಕಾಂಟ್ರಾಕ್ಟ್ ಬಂದದವ ಇನ್ನೂ 8 ವರ್ಕ್ ನಾವು ಮಾಡ್ಬೇಕು ಇದೆಲ್ಲ 20 ಕಿಲೋಮೀಟರ್ ಅಂದ್ರೆ 20 ಕಿಲೋಮೀಟರ್ ಅಂದ್ರೆ ಕಂಪ್ಲೀಟ್ ಇರೋದಿಲ್ಲ 2 ಕಿಲೋಮೀಟರ್ 3 ಕಿಲೋಮೀಟರ್ ಹಿಂಗೆ ಆಗಿದಾವ ಅವ್ನು ಎಷ್ಟಾಗಿದಾವ ಅವ್ನು ಮಾಡ್ಸತ್ತೀವಿ ಅದು ಟೆಂಡರ್ ಕರೆದಾರು ಈಗ ಮುನ್ನಾಗ ಆಗೈತಿ ಅದು ಮನೆ ಅವ್ನು ಮಾಡಕ್ಕೆ ಚಾಲು ಮಾಡ್ತಾರೆ L1 KV ಅಷ್ಟೇ ಈಗ ಇನ್ನು LT ಆಗಿಲ್ಲ ಯಾವ ಆಗಿಲ್ಲ ಅವನು ಕಳಿಸಿದವು ನಾವು ಅವು ಆಗಬೇಕೈತಿ ಇನ್ನೂ ಆಗಿದ್ರು ಅದು ಸ್ವಲ್ಪ ಲೇಟ್ ಆಗಿದೆ ಕೆಂಪಟ್ಟಿದ್ರೆ ಮೊನ್ನೆ ನಾವು ಹೇಳಿದ್ವಿ ಎಲ್ಲ ಅವ್ರಿಗೆ ಎಲ್ಲ ಪ್ರಸಾದ ಬಂದೈತಿ ಈಗ ನಾವ್ ಯಾರು ಸಾತನ್ ಅವ್ರ ಅಂತೇಳಿ ಇದೊಂದು ಬಾಯ್ ಮಾಡಿ ನಾವು ಹಾಕಿರಿ ಅಂದ್ರೆ ಇಲ್ಲ ಜೀವಸ್ ತೆಗ್ಸುಕ್ಕ ಅವನ್ನ ಹಾಕಕ್ಕಾಗ್ತಾನೆ ಅವ್ನು ಹಾಕಿ ಸರ್ ಅವಾಗ ಹೇಳಿ ಸರ್ ಇಲ್ಲ ಅವ್ರಿಬ್ರಿಗೂ ಎಕ್ಸೋಗಳಿಗೆ ಮಾತಾಡಿದ ನನಗೆ ಅದೇನು ಗೊತ್ತಿಲ್ಲ ನೀವು ಹುಡುಗರ ಮಾಡ್ಬೇಕು ಅಂತ ಹೇಳ್ತೀವಿ ಇಲ್ಲ ಅಂದ್ರೆ ಸಾತನ್ ಅವ್ರಿಗೆ ಹೇಳಿದ್ರೆ ನಾನು ಹೇಳ್ಕೊಂಡು ಅದನ್ನ ಮಾಡಿಸ್ತೀನಿ ಕೇಳ್ರಿ ಅವಾಗ ಪ್ರಮೋಷನ್ ಕೊಟ್ಟರು ಆ ಜಾಗದಿಂದ ಚೇಂಜ್ ಮಾಡ್ತಾರೆ ಈಗ ಅವ್ನು ಹುಡುಗ ಶಾನ್ಯಾದ ಅನ್ಸುತ್ತೆ ಈಗ ಶಾನ್ಯ ಅಂತ ಕೂಡಲೇ ಏನಾಗ್ತೈತಿ ಹೇಳ್ರಿ ಎಲ್ಲಾರು ಕೆಲಸ ಅವಾಗ ಹೇಳ್ತಾರೆ ಈ ಸ್ಟೇಷನ್ ಪ್ರಪೋಸಲ್ ಹೊಸ ಮೂರು ಮಾಡಿದೆವು ಅವಂಗ ಏನ್ರಿ ಹಿಂಗ ಈಗ ನಾ ಮೊದಲು ಮಾಡ್ತೀನಿ ಹಂಗ ಎಲ್ಲಾನು ಕೆಲಸ ನಾನ ಮಾಡ್ತೀನಿ ಎಲ್ಲರಿಗೂ ನಾನ ಮಾಡ್ತಿದ್ರು ಎಲ್ಲರೂ ನಾನ ಮಾಡ್ತೀನಿ ನಾ ಮಾಡ್ತಾನೆ ನನಗೆ ಹೇಳ್ತಾರಲ್ಲ ಹಂಗ ಅವಾಗ ಆಗೈತಿ ಸರ್ ನಿಮ್ಗೆ ಅದಕ್ಕೆ ಅವಾಗ ಏನೈತಿ ಈ ಕಡೆ ಸರ್ವೆಂಟ್ ರಜೋತಿ ಇದ್ರಾಗ ಮಂದಿ ಉಳಿಬಾರ್ದ ನಮ್ಗೆ ಬಡವ ಮಂದಿ ಉಳಿಬಾರ ಅನ್ನೋ ಉದ್ದೇಶಕ್ಕಾಗಿ ಅವನು ಒಬ್ಬನ ಕುಡಿಸಿದಾರ ಅವಾಗ ಏನೈತಿ ನಿನ್ನೆ ರಾತ್ರಿ 8 ಗಂಟೆ ಮಾಡ್ಯಾರ ನಿನ್ನೆ ಮನೆ 2 ದಿವಸನೂ ಇದೆ ಅದು ನಮ್ಗೆ ಮಾತಾಡಿದ ಅದಕ್ಕೆ ಸೆಕ್ಷನ್ ಆಫೀಸರ್ ಇಬ್ಬರು ಕರೆದಂದ್ರೆ ಹೇಳಿದೆ ನಾವು ಮಾತಾಡಿ ಈಗ ನಾನು ನಾಳೆ ನನಗೆ ಬಗೆಹರಿಸ್ಬೇಕು ನಾವು ತಂದಾರ ಅವ್ನು ಸಾತಾನ ಅವ್ರು ಹೇಳ್ತಂದ್ರೆ ಹೇಳ್ತಾನೆ ಸರ್ ನಿಮಗೆ ನೀವು ಒಟ್ಟ ಸಮಸ್ಯೆ ಆಗಂಗಿಲ್ಲ ಎಸ್ಒಗಳ ಲೈಮನ್ಗಳು
ಪಡ್ಲಾಪುರ ಲೈನ್ ರೀ 10 ತಾರೀಕು ಕಂಬ ಮುರಿದು ಬಿದ್ದು 10 ತಾರೀಕು ಮೂರು ಬಿದ್ದ ಕ್ಷಣದಾಗ ಎಮ್ಲಿ ಪಟೇಲ್ ಸರ್ ಫೋನ್ ಹಚ್ಚಿದ್ರು. ಯಾಕಂದ್ರೆ ಅವ್ರು ರವಿ ಅದಾರ ಅವ್ರಿಗೆ ಫೋನ್ ಹಾಕ್ಲಿಲ್ಲ, ಮುಂದೆ ಪರ್ಯಾಯ ಸೋದರ್ತಿದಾರ ಅವ್ರಿಗೂ ಫೋನ್ ಹಾಕ್ಲಿಲ್ಲ. ಅಂದ್ರೆ ಅವ್ರು ಏನೋ ಕೆಲಸ ವರ್ಕ್ ಮಾಡಾಕ್ತಿದ್ರಿ. ಎಮ್ಲಿ ಪಟೇಲ್ ಸರ್ ನಮ್ಗೆ ಅಶ್ವವಾರ ಪಡ್ಲಾಪುರ ಅವ್ರಿಗೆ 10 ತಾರೀಕು ಫೋಟೋ ಗ್ರೂಪ್ ಎಲ್ಟಿದೆ ಕಂಬ ಮುರಿದಿದ್ರಿ 5 ದಿವಸ ಆಯ್ತು. ಮೂರು ರೈತರು ಬಂದಾರೆ, ನಾವು ಸದುಗ ಫೋನ್ ಹಚ್ಚಿ ಇವತ್ತು ನಮಗೇನು ಮಾತಾಡಿಲ್ಲ ಅವ್ನು ಹೇಳಿ. ಎಮ್ಲಿ ಪಟೇಲ್ ಸರ್ ಹೇಳಿ ನೋಡ್ರಿ 10 ತಾರೀಕು ಹೇಳಿದ್ರೆ ಫೋಟೋ ಸಹಿತ ಏನಂತ ಖುಷಿ ಸರ್ ಮತ್ತೊಂದು ಅವ್ರ ಚೇಂಜ್ ಮಾಡ್ತಾ ಅಂತ ಹೇಳಿ ಎಂ.ಡಿ. ಪಾಟೀಲ್ ಅವ್ರು ಹೇಳಿದ್ರು. ಯಾರೇ ಚೇಂಜ್ ಮಾಡತ್ತಂದ್ರೆ ಟೈಪ್ ಮಾಡಿದ್ರೆ ಬರೋಬ್ಬರಿ ಆಗೈತೆ. ಈಗ ನಾವು ಹೇಳಕೈತೆ ನಾನು 3 ದಿವಸ ಆತ್ರಿ ಈಗ ಅವ್ರಿಗೆ ಇದು ಮಾಡಿ ನಾ ಇವತ್ತು 12 ಗಂಟೆ ಒಳಗೆ ನಾನು ರಿಪೋರ್ಟ್ ಬೇಕಂತ ಹೇಳಿ ಈಗಿನಿಂದ ಪ್ರಾಬ್ಲಮ್ ಅದ ನೋಡು. ಜನ ನಮ್ಮ ರೈತ ಮುಖಂಡರಲ್ಲ, ನಮ್ಮ ರೈತ ಸಂಘ ಮುಖಂಡರು ಬಂದಾರಲ್ಲ, ಈಗ ಅದಕ್ಕೆ ಫೈನಲ್ ನೀನೇ ಹೇಳ್ಬೇಕು ನನಗೆ. ಇಲ್ಲಿ ಬರ್ತೀನವ ನಾ ಅಂತ ಹೋಗಿನಿ ಏನು ಕೆಲ್ಸಕ್ಕದು ಲೇಟ್ ಆಗುತ್ತೆ. ಈಗ ನಾವು ಅವ್ರಿಗೆ ಆಶ್ವಾಸನೆ ಹೇಳ್ಬೇಕಂದ್ರೆ ನಂಗೆ ಅದು ಫೈನಲ್ ಆಗ್ಬೇಕ ಇವತ್ತು. ನಿನಗೆ ಅದು ಯಾರು ಹೆಸರು ಕೊಡ್ತಿರ್ಕೊಂಡು ನಾವು ಹೋಗಿ ಮಾಡಿ ಕೊಡ್ತಾನದು. ಮತ್ತೆ ಏನೈತಿ ಸರ್ ಮೊಬೈಲ್ ಫಾಲ್ಟ್ ಇದ್ದಲ್ಲ ಓಲು ಮಾತಾಡಲಿಲ್ಲ ನಾವು. 5 ನಿಮಿಷ ಆಯ್ತು ಸರ್. ಮುಂಚೆನೆ ಇದೇನಿದೆ ಸರ್ ಅವು ಆಯರ್ಮಾನ್ಗೆ ಇಲ್ಲಿ ನಮ್ಮ ಏರಿಯಾ ಹಂಚಿದ ಕೆಂಪಟ್ಟಿಗೆ ಜಂಪ್ ಈಗ ಮುಂಚೆನೆ ಕೆಂಪಟ್ಟಿಗೆ ಹಾಕಿದಿ. ಯಾವುದು ಉಳ್ಕಿದ ಲೈನ್ ಮೇಂಟೆನೆನ್ಸ್ ಮಾಡ್ತೀವಿ. ಒಂದತ್ತು ಇಲ್ಲಿ ಬಡ್ಲಾಯ ತೋಟ ಒಂದು ಎಲ್ಟಿ ಕಂಬ ಮುರಿದ 2 ದಿವಸ ಆತ. 3-4 ಮತ್ತೆ ಯಾಕೆ ಮಾಡಿಲ್ಲ ಅದನ್ನ? ನಿನ್ನೆ ಅಮಾಸೆ ಆದ್ರೆ ಏನಾಯ್ತು ಮಾನ್ಯ ಇವತ್ತರ ಕಳಿಸ್ಬೇಕಲ್ಲ ಬೆಳಿಗ್ಗೆ. ಯಾಕ ಒಬ್ಬದನು ಬರ್ಲಿಲ್ಲ ಅಂತಂದ್ರೆ ಅವ್ನಿಗೆ ಯಾವ ಹೇಳ್ತೀವ ಮಹೇಶ್ಗೆ ಮಾತಾಡ್ತಾನೆ. ಇವತ್ತು ಆಗ್ಬೇಕು ನನ್ನ ಕೆಲಸ ಸಂಜೆ ಈಗ ಮಾತಾಡ್ಕೊಂಡು ಈಗ ನಾ ಮಾತಾಡಿ ಹೇಳ್ತಾನೆ ತಗೋ. ಸರಿ ಅದಕ್ಕೊಂದು ವೇ ಮಾಡ್ತೀನಿ. ಯಾಕಂದ್ರೆ ಸರ್ ಈಗ ನಿನ್ನೆ ನೋಡಿ ರಾತ್ರಿ 10 ಗಂಟೆಗೆ 9 2 ಲೈಟ್ ಹೋಗ್ಯಾವ. ರಾತ್ರಿ 2 ಗಂಟೆ ತನಕ ಲೈಟ್ ಇಲ್ರಿ. ಏನ್ ಮಾಡವ್ರ ಐತ್ರಿ ಸಮಸ್ಯೆ ಈ ಸರ್ ಅಲ್ಲಿದ್ದವ ಹಾಕ್ಬಿಡ್ರಿ ಅವ್ನು ಲೋಕಲ್ ಮಾಡ್ತಾರ. ಅವ್ರು ಕೇಗಾರ ಏನಂತಾರೆ ಜೀವಸ್ ಬತಾಸಿಲ್ಲ ಬಿಡೋಲ್ಲ, ಅವಳು ಲೈಟ್ ಬಿಡಕ್ ಆಗೋಲ್ಲ. ನಾವ್ 2 ಕಿಲೋಮೀಟರ್ ಆಗ್ತ ಸರ್ ಜಿಯೋ ಸಾಲಿಯಾಗಿಟ್ರಿ ನೀವು ಎಷ್ಟೋ ಆಯ್ತು ಅಂತ ಏನ್ ಮಾಡಿ ಜನ ಸುಮ್ಮನೆ ಖರ್ಚು ಮಾಡಿದ್ರು. ಗೌರ್ಮೆಂಟ್ ದುಡ್ಡು ಅಷ್ಟು ಮಾಡಿ 3 ಲೈಟ್ 2 ಲೈಟ್ ಸರ್ ಕುಲ್ಲಾರದವ್ರ ಆಯರ 2 ಲೈಟ್ ಕುಲ್ಲಾರದವ್ರ ಕಂಬ ವೆಸ್ಟ್ ತಾರ್ ವೆಸ್ಟ್ ಜಾಗ ವೆಸ್ಟ್ ಮತ್ ದುಡ್ಡು ವೆಸ್ಟ್ ಮಾಡಿದ್ರೆ ನೀವು ಅದು ದುಡ್ಡು ಐತಿ ಏನ್ ಮಾಡಿದ್ರು ಅದು ಬಾಯಿನೇ ಇದ್ರೆ ಸ್ವಲ್ಪ ಮಾಡಿಕೊಡಿ ಒಂದು ಅರ್ಜೆಂಟ್ ಇರ್ತದೆ. 2-3 ದಿವಸ ತಾರು ಕುಲ್ಲ ಎಲ್ಲಾರು ಕುಲ್ಲ ಐತ್ರಿ. ಅದ ಕನೆಕ್ಷನ್ ಎಲ್ಲ ಕ್ಲಿಯರ್ ಆಗೋತ್ರಿ. ಆದ್ರೆ ಇವ್ರು ಏನ್ ಲೈಟ್ ಏನ್ ಎಮ್ಎಲ್ಗೆ ಹೇಳಿದಿರ್ಲಿ ನಾವ ಇನ್ನೊಂದು ಟಿಸಿ ಇದನ್ನ ಮಾಡ್ಸಂತ ಹೇಳಿ ಅದನ್ನ ಇವ್ರು ಪ್ರಪೋಸಲ್ ಮಾಡ್ಬೇಕು. ಅಲ್ಲಿ 2 ಟಿಸಿ 5 ಎಮ್ಮೆ ಅದಾವ, 10 ಕಿಲೋಮೀಟರ್ ಅದಾವ. ನಾವು ಲಿಂಕ್ ಲೈನ್ ಮಾಡಿದ್ವಿ. ಲಿಂಕ್ ಲೈನ್ ಮಾಡಿ ಸ್ಟೇಷನ್ಗೆ ಹೋಗಿ ಅವ್ನು ಹಾಕಕ್ಕೆ ಅಲ್ಲಿ ಬೇಕಾದ್ರೆ ಗಾಡಿ ಇಲ್ಲ.
ಹಿಂಗೈತಿ ಒಂದು ಅಲ್ಲಿ ಏನೈತಿ ನಾವು ಆ ಸ್ಟೇಷನ್ ಮಟ್ಟ ಹೋಗೋದು ಜಿಯೋಸ್ ಕಂಟ್ರೋಲ್ ಮಾಡ್ಕೋಬೇಕಂತಂದ್ರೆ ಕ್ರಾಸಿಂಗ್ ಆಗಲ್ಲ ಅಂತೇಳಿ ಅಲ್ಲಿ ನಮ್ಗೆ ಅಲ್ಲಿ ಸ್ಟೇಷನ್ ಅವರು ಅನುಮತಿ ಕೊಟ್ಟಿಲ್ಲ ಬರ್ತದ. ನಾ ಏನು ಹೇಳಿದ ಅದಕ್ಕೆ ಎಷ್ಟು ಹತ್ತೈತಿ ಕೇಬಲ್ ಈ ಇದ್ರ ಮಟ್ಟ ಅಲ್ಲಿಂದ ಜಿಯೋಸ್ ಕಂಟ್ರೋಲ್ ಮಾಡಕ ಮಾತಾಡಿದಂದ್ರೆ ನಾವು ಅದು ನಾವು ಇದು ದಿವಸ ಗಪ್ ಬಿಟ್ಟಾರು ನಮಗೂ ಹೇಳಿಲ್ಲ ಅದು ವಿಷಯ ಏನ್ರಿ. ಈಗ ಒಂದ್ 2 ದಿವಸ 3 ಸ್ಪ್ಯಾನ್ ಐತಿ ಅಂತ ಅಷ್ಟ ಆ 3 ಸ್ಪ್ಯಾನ್ ಅದಕ್ಕೆ ನಾವು ಕೇಬಲ್ ಹಾಕಿದ್ವಿ ಅಂತಂದ್ರೆ ಕ್ರಾಸಿಂಗ್ ಬಿಡ್ತೈತಿ, ಸಪ್ರೇಟ್ ಲೈನ್ ಆಗ್ತೈತಿ, ಅಲ್ಲೇ ಜಿಯೋಸ್ ಕಂಟ್ರೋಲ್ ಆಗ್ತೈತಿ. ಅದನ್ನ ಮಾಡಿಸ್ಬೋದು. ಈಗ ಅದನ್ನ ಮಾಡ್ಬಿಡ್ರಿ ಸರ್, ಜಿಯೋಸ್ ಹೋಗಿ ಬಿಡ್ತೈತಿ, ಅವು ಕಾಲ್ಗಳು ಬಂದ್ ಆಗ್ತೈತಿ. ರೈತರಿಗೂ ಅನುಕೂಲ ಆಯ್ತು. ರಾಕೆಟ್ 3 ತಾರೀಕು ಕೆಲಸ ಮಾಡ್ರಿ, ಹಿಂಗ ಮಾಡಿಬಿಟ್ರು ಕೇಬಲ್ ಹಾಕಿಸಿ ಮನೆ ಕ್ಲಿಯರ್ ಮಾಡಿಬಿಡ್ರಿ. ನೀವು ಒಟ್ಟು 15 ದಿವಸ ಕೇಬಲ್ ಲೈನ್ ತೆಗಿಸಿ ವ್ಯವಸ್ಥೆ ತೆಗೆದು ಹಾಕಿಸ್ಕೊಂಡು ಬಂದ ತೊಂದು ಮಾಡ್ತೀವಿ ಅಂತ ಸರ್ ಮತ್ತೊಂದು ಸರ್ ಇದಂದ್ರೆ ನಿರಂತರ 2 ಗಂಟೆ ತೋಟರಿ ಮತ್ತೆ ಕೆಸರು ಕೊಡಿ ಕಂಬ ಹೋಗಿದ್ದಾರೆ. ಈ ಕಂಬ ಸೆಲ್ಫ್ ಎಕ್ಸಿಕ್ಯೂಷನ್ ಪಂಚಾಯತ್ ಐತಿ, ನಮ್ಮ ಮಾತು ಕರೆಕ್ಟ್ ಕೇಳ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಅವ್ನು ಕಂಡಕ್ಟರ್ ಸರ್ ನಂಗೆ ಸ್ವಲ್ಪ ರೇಟ್ ಹೆಚ್ಚಾಗಿತ್ತು ಅಂತ ಏನ್ರಿ. ಅವ್ನು ಮೊದಲು ಹಿಡಿದಾಗಿಂದು ರೇಟ್ ಕಡಿಮೆ ಇತ್ತು, ಅವರ ಸೆಲ್ಫ್ ಎಕ್ಸಿಕ್ಯೂಷನ್ ಮಾಡ್ಕೊಳತ್ತಾರ, ಕಂಬಾನು ಎಲ್ಲ ಅವರ ಮಾಡ್ಕೊಳತ್ತಾರ ಪಂಚಾಯತ್. ಕೆಲಸ ಟೈಮ್ ಮಾಡ್ತಾ ನಾವು ಅಪ್ರೂವಲ್ ಕೊಟ್ಟಿರ್ತೇವೆ, ಅದಕ್ಕೆ ಅವ್ರು ಇನ್ನ ಕೆಲಸ ಮಾಡಿದ್ದಿಂದ ಫೈಲ್ ಬರ್ತಾವ ನಮ್ಮ ಕಡೆ. ಅಂದ್ರೆ ವರ್ಕ್ ಅಪ್ರೂವಲ್ ಅಷ್ಟೇ ಕೊಟ್ಟಿವಿ ನಾವು ಇರ್ತೇವೆ ಏನ್ರಿ. ಮಾಡಕ್ ಹೇಳಿದೆ ನಾವು, ನೀ ಏನ್ ಅದನ್ನೆಲ್ಲ ಹೇಳಕ್ ಹೋಗ್ಬಾರ್ದು, ನಂಗೆ ವರ್ಕ್ ಕೊಡೋದು ಮಾಡ್ಬೇಕು ಅಂತ ಮಾತಾಡಿದನು ಏನ್ರಿ. ಮತ್ತ ಅವ್ನು ಕರೆದು ಇನ್ನೂ ಮಾತಾಡಿದ, ನಾನು ಇನ್ನೂ ಬೈದಿದ್ದ ನಮ್ಮ ಕಡೆ ಇಲ್ಲ, ಅದಕ್ಕೂ ನಾ ಏನು ಬೇರೆ ಕೆಲಸ ಮಾಡೋದಪ್ಪ ಮಾಡ್ಕೊಂಡು ಮಾಡಿ ಹೇಳಿದೆ ನಾವು. ಇನ್ನೊಂದು ಏನೈತಿ ಅದ ಅಫಿಷಿಯಲ್ ವರ್ಕ್ಸ್ ನಮ್ಗ ಪಂಚಾಯತ್ ಹೆಂಗ ನಿಮ್ಗೆ ಗೊತ್ತಿರ್ತೀವಿ. ಆ PDOಗಳು ಸಹಿ ಮಾಡೋದಿಲ್ಲ, ಅವ್ನದೇನೋ ಅಮೌಂಟ್ ಏನೋ ಇದೈತೆ ಅವ್ರಿಗೆ ಅವ್ರಿಗೆ ಅದ್ರ ಸಲುವಾಗಿ ಸಮಸ್ಯೆ ಐತೆ ಅಷ್ಟೇ. ಈಗ ಹೇಳ್ರಿ ಎಲ್ಲ ಕೆಲಸ ಆಗ್ತಿರ್ತಾವ ಮತ್ತೆ ಇಂತ ಹಾಕೋದಿಲ್ರು. ಒಂದೇ ಕಂಬ ಆದ್ರೂ ಅರ್ಧ ಕಂಬ ಆದ್ರೂ ಬಂದ್ ಮಾಡಬೇಕಲ್ಲ ಅವ್ರ. ನಾ ಹೇಳ್ತೇನಲ್ಲ ಯಾರಿಗಾರ, ಅವ್ನು ಮಹೇಶ್ಗೆ ಹೇಳಿದೆ ನೋಡ್ರಿ, ಮಾತಾಡ್ರಿ ಅವ್ನು ತಂದ್ ಮಾಡತ್ ಹೇಳ್ರಿ. ನಾ ಅದಕ್ಕೆ ಏನ್ ಮಾಡೋದು ಏನಂತಾರೆ ತಾರ್ ಹರ್ಬೇಕು ನಮ್ಗೆಲ್ಲ. ಈಗ ಅದಕ್ಕೆ ಹೊಸ ಕಂಡಕ್ಟರ್ ಹಾಕಿ ಇನ್ನೂ 1 ವರ್ಷ ಆಗಿಲ್ಲ. ಅಲ್ರಿ ಕಟ್ಟೋರ್ ಹೇಳ್ಲ ಏನು ಸಮಸ್ಯೆ ಕರೆಸ್ಪಾನ್ಸ್ ಮಾಡ್ಬೇಕಂತ ಈ ಸಮಸ್ಯೆ ಯಾಕಂದ್ರೆ ಏನೈತಿ ಲೆಟರ್ ಕರೆಸ್ಪಾನ್ಸ್ ಮಾಡುವಂತ ವಿಷಯ ಮತ್ತು ಮಾತಾಡ್ತಾರೆ ಸೇರಿ ಮಾತಾಡ್ತಾರೆ ಹಾಗಾಗಿ ಏರಿಯಾದಾಗ ಅಂತ ಒಂದು ಲೆಟರ್ ಮಾಡ್ತಾರೆ. ಇದ ವಿಷಯ ಹೇಳಿದ್ರೆ ಸರ್ ಅದ ಫ್ಯಾಕ್ಟ್ರಿ ಬೂದಿ ಸಮಸ್ಯೆ ಏನೋ ಆಗಿ ಅವಕಟ್ ಆಗತ್ತವ್ರೆ ಏನ್ರೆ ಹೊಸ ಕಂಡಕ್ಟರ್ ರೀ ಒಂದು 4 ತಿಂಗಳು ಆಗತ್ರಿ ಅಷ್ಟೊಳಗೆ ಇದಾಗ ಮಾದಾಗತ್ತ ಹೆಂಗ್ ಮಾಡೋದು ಈ ದಿನ ಆಗಿ ನಮ್ಮ ಕಡ ಸುತ್ತಿ ಸರ್ ಗೋಧಿ ಬಿತ್ತ ಬೆವರ್ ಬತ್ತ ಜಂಗ್ ಬರ್ತದೆ ಜಂಗ್ ಸರ್ MD ಅವ್ರಿಗೆ ಕೊಡ್ಲಿ ಹೇಳಿ ನೋಡಿ. ನಾ ಇಲ್ಲ ನಾವು ಎಸ್ಸಿಯವ್ರಿಗೆ ನಾ ಇದು ಮಾಡ್ತೀನಿ. ಎಸ್ಸಿಯವ್ರು ಇದ್ದಾರೆ ಅವ್ರು ಕೇಳೋದು ಹೇಳ್ರಿ. ಚೀಪ್ ಅಂತೆ ಟಿಶ್ಯೂ ಅಂದ್ರೆ ಸೆಮಿಸ್ಟರ್ ಟಿಶ್ಯೂ ಅಂತೆ ಬದಲಾಯಿಸ್ಬೇಕು ಯಾಕಂದ್ರೆ ಒಂದು ಎಲ್ಟಿ ಬದಲಾಯಿಸ್ತೀವಿ. ನಮ್ದು ಬದಲಾಯಿಸಿದ್ರೆ ಖಾತೆ ಅಂದ್ರೆ ಬದಲಾಯಿಸ್ಬಿಟ್ಟು ಮಾಡಿ ಅದು ಸುಡ ಕಪ್ ಸುಡ ಬದಲಾಯಿಸ್ಬೋದು. ಏನೈತ್ರಿ ಎಲ್ಟಿ ರೀಕನೆಕ್ಟಿಂಗ್ ಸ್ಯಾಂಕ್ಷನ್ ಮಾಡ್ತಾರೆ ಅಂದ್ರೆ ನಾವು ಮಾಡಬೇಕು. ಇವ್ರು ಒಂದೊಂದು ಕಪ್ ಸುಡೋದು ವೋಟ್ ಮಾಡಿಕೊಡು, ಒಂದು ಲೇಟ್ ಮಾಡ್ಬಿಡು. ಮತ್ತೆ ಬರಲಿಲ್ಲ ಈಗ ನಿನ್ನೆ ಬರ್ತಾನಿದ್ದೀರ ನಾಳೆ ಬಂದ್ರೆ ನಾಳೆ ಇವತ್ತು